ಈ ಹೋರಾಟದ ಹಾದಿ ಪ್ರೀತಿ ಹುಟ್ಟಿಸ್ಬೇಕೇ ಹೊರತು ಭೀತಿ ಹುಟ್ಟಿಸ್ಬಾರ್ದು ಅಂತ. ರಕ್ತ ಚೆಲ್ಲಿದ್ರೆ ಟೈರ್ಗೆ ಬೆಂಕಿ ಹಚ್ಚಿಬಿಟ್ರೆ ಕನ್ನಡ ಉದ್ಧಾರ ಆಗತ್ತಾ? ನೋಡಿ, ಎಲ್ಲ ಚಳುವಳಿಗಳಲ್ಲಿ, ಎಲ್ಲ ಹೋರಾಟಗಳಲ್ಲಿ ಕ್ರಾಂತಿ ಮತ್ತು ಶಾಂತಿ ಎರಡೂ ಬೇಕು. ಭಾರತದ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಗಾಂಧೀಜಿಯವರ ಹೋರಾಟ ಚಳುವಳಿ ಮತ್ತೊಂದು ಭಾಗವಾಗಿ ಕ್ರಾಂತಿಕಾರಿಗಳಾದಂಥ ಅನೇಕರ ಚಳುವಳಿಗಳನ್ನು ನಾವು ಗಮನಿಸಿದ್ದೀವಿ ಅವತ್ತು ಅಲ್ವಾ. ಭಗವತ್ ಸಿಂಗ್ ಅಂತ ಮಹಾ ಕ್ರಾಂತಿಕಾರಿ ನಾಯಕರುಗಳನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವತ್ತು ನಾವು ನೋಡಿದ್ದು ಇದೆ. ಒಂದು ಕಡೆ ಗಾಂಧಿ ಆದರೆ ಇನ್ನೊಂದು ಕಡೆ ಕ್ರಾಂತಿಕಾರಿಗಳನ್ನೂ ನೋಡಿದ್ದೀವಿ. ಹಾಗೆ ಚಳುವಳಿಯಲ್ಲಿ ಒಂದು ಕಡೆ ಪ್ರೀತಿನೂ ಬೇಕು, ಮತ್ತೊಂದು ಕಡೆ ಭೀತಿನೂ ಬೇಕಾಗತ್ತೆ. ಯಾಕೆಂದರೆ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಮಾತಿದೆ, ಯಾವ್ಯಾವ ದೇವರಿಗೆ ಯಾವ್ಯಾವ ಥರದ ಪೂಜೆ ಮಾಡಿದ್ರೆ ಆ ದೇವರುಗಳಿಗೆ ತೃಪ್ತಿ ಆಗುತ್ತೆ, ಆ ಪೂಜೆಗಳನ್ನ ಕೆಲವು ಸಂದರ್ಭದಲ್ಲಿ ಮಾಡಲೇಬೇಕಾಗತ್ತೆ. ದಡ್ಡನಿಗೆ ದೊಣ್ಣೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು ಅಂತಾರಲ್ಲ ಹಾಗೆ. ಹಾಗಾಗಿ ಚಳುವಳಿಯ ಸಂದರ್ಭದಲ್ಲಿ ಇದರಿಂದಲೇ ಸರಿಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಎಲ್ಲದಕ್ಕೂ ಅದು ಅನಿವಾರ್ಯ ಅಲ್ಲ. ಯಾವ ಸಂದರ್ಭಕ್ಕೆ ಅದನ್ನು ಬಳಸಬೇಕು ಅದು ಬಳಸಿದಾಗ ಸರಿ. ಹೌದು.